ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಅಂತ ಹೇಳಿ ದರ್ಶನ್ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಜೈಲಿನಲ್ಲಿ ದಿನದೂಡ್ತಾ ಇರುವಂತಹ ದರ್ಶನ್ ಅವರ ದೌಲತ್ತು, ಕೊಬ್ಬು, ಬೆನ್ನು ಕೆಳಗಿನ ಚರ್ಬಿ ಗ್ರಾಮ್ ಲೆಕ್ಕದಷ್ಟು ಕರಗಿಲ್ಲ ಅನ್ನೋದು ಅವರು ಮಾಡಿರುವಂತಹ ಸನ್ನೆಯಿಂದ ಜಗಜ್ಜಾಹೀರಾಗಿದೆ. ಅಷ್ಟಕ್ಕೂ ದರ್ಶನ್ ಮಾಡಿರುವಂತಹ ಎಡವಟ್ಟಾದ್ರೂ ಏನು, ಬನ್ನಿ ನೋಡ್ಕೊಂಡು ಬರೋ. ಕೊಲೆ ಕೇಸಲ್ಲಿ ಜೈಲು ಪಾಲಾದ್ರೂ ಪೊರ್ಕಿ ಪೊಗರು, ಖಡಕ್ ಜೈಲಲ್ಲಿದ್ರು ಕಿಂಚಿತ್ತು ಕರಗದ ದರ್ಶನ್ ದುರಹಂಕಾರ, ಪೊಲೀಸರ ಸಮ್ಮುಖದಲ್ಲೇ ಅಸಭ್ಯ ಸನ್ನೆ ಪ್ರದರ್ಶಿಸಿದ ದಾಸ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ 90 ದಿನಗಳಾಗಿದ್ರು ಇನ್ನೂ ಒಣ ಧಿಮಾಕು ಮಾತ್ರ ಕಡಿಮೆಯಾಗಿಲ್ಲ. ಅಮಾಯಕ ವ್ಯಕ್ತಿಯ ಕೊಲೆ ಮಾಡಿರುವುದಕ್ಕೆ ಸಣ್ಣ ಪಾಪ ಪ್ರಜ್ಞೆಯೂ ಕೂಡ ದರ್ಶನ್ಗೆ ಕಾಣ್ತಿಲ್ಲ. ಒಂದರ್ಥದಲ್ಲಿ ಇವತ್ತು ದರ್ಶನ್ ನಡವಳಿಕೆಯನ್ನು ನೋಡ್ತಿದ್ರೆ ಜಟ್ಟಿ ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಗಾದೆ ಮಾತು ಈ ದಾಸನಿಗೆ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ. ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಈತನ ಪರ ವಕೀಲರ ತಂಡ ಬಂದಿದ್ದ ಸಮಯದಲ್ಲಿ ಜೈಲಿನ ವಿಸಿಟರ್ಸ್ ಹಾಲ್ಗೆ ಕರೆದುಕೊಂಡು ಬರಲಾಗಿತ್ತು. ಹೀಗೆ ಕರೆದುಕೊಂಡು ಬರುವಾಗ ಮಾಧ್ಯಮದ ಕ್ಯಾಮೆರಾ ಕಂಡೊಡನೆ ಇಂಗು ತಿಂದ ಮಂಗನಂತಾದ ದರ್ಶನ್ ತನ್ನ 2 ಕೈನ ಮಧ್ಯದ ಬೆರಳನ್ನ ತೋರಿಸಿ ದುರ್ವರ್ತನೆಯನ್ನ ತೋರಿದಾನೆ. ನಿನ್ನೆ ಆರೋಪಿ ದರ್ಶನ್ ತಾಯಿ ಮೀನಾ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಬರ್ತಾರೆ ಅಂತ ಹೇಳಿ ಇಡೀ ದಿನ ಕಾದಿದ್ದ ದರ್ಶನ್ ಕೊನೆಗೆ ಅವರು ಬರದೇ ಇರೋದ್ರಿಂದ ನಿರಾಸೆಗೊಳಗಾಗಿದ್ದ. ಇವತ್ತು ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ಹಾಗೂ ಇಬ್ಬರು ವಕೀಲರು ದರ್ಶನ್ ನನ್ನ ಭೇಟಿ ಮಾಡಿ ಮಾತನಾಡಿದ್ರು. ಬೆಳಗ್ಗೆ 12:30ಕ್ಕೆ ವಿಜಯಲಕ್ಷ್ಮಿ ಜೈಲಿಗೆ ಬಂದು ದರ್ಶನ್ ಅವರನ್ನ 25 ನಿಮಿಷ ಭೇಟಿ ಮಾಡಿ ತೆರಳಿದ್ರು. ಅಲ್ಲದೆ ತಾವು ದರ್ಶನ್ಗಾಗಿ ತಂದಿದ್ದ ಹೊಸ ಬಟ್ಟೆ, ಡ್ರೈ ಫ್ರೂಟ್ಸ್ ಅನ್ನ ಕೊಡ್ತಾರೆ. ಇನ್ನು ವಿಶೇಷ ಅಂದ್ರೆ ವಿಜಯಲಕ್ಷ್ಮಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಪ್ರಸಾದ, ಕಾಮಾಖ್ಯದಿಂದ ಪ್ರಸಾದ ಹಾಗೂ ಕುಂಕುಮವನ್ನ ದರ್ಶನ ಕೊಡ್ತಾರೆ. ಪತ್ನಿ ದೇವರ ಪ್ರಸಾದ ಕೊಟ್ಟು ಸಾಂತ್ವನದ ಮಾತುಗಳನ್ನ ಹೇಳಿ ಹೋದ್ಮೇಲಾದ್ರೂ ದರ್ಶನ್ ಅಸಭ್ಯ ವರ್ತನೆ ತೋರಿರೋದನ್ನ ನೋಡ್ತಿದ್ರೆ ಆತನ ನಡವಳಿಕೆಯಲ್ಲಿ ಒಂದಿಷ್ಟು ಕಡಿಮೆ ಆಗಲ್ಲ, ಬದಲಾವಣೆ ಆಗಲ್ಲ ಅನ್ನೋದು ಸ್ಪಷ್ಟ. ಒಟ್ನಲ್ಲಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ್ರೂ ದರ್ಶನ್ ಸೊಕ್ಕು, ಧಿಮಾಕು, ದುರಹಂಕಾರ ಸ್ವಲ್ಪ ಕೂಡ ಕಡಿಮೆ ಆಗಿಲ್ಲ. ಪರಪ್ಪನ ಅಗ್ರಹಾರದ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಬಂದಿದ್ದು ಇಲ್ಲಿ ವಿಲಾಸಿ ಜೀವನವೂ ಸಾಧ್ಯ ಆಗ್ತಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಬಹಿರಂಗವಾದ ಮೇಲೆ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆದರೆ ದರ್ಶನ್ ಧಿಮಾಕು, ದೌಲತ್ತು ಕಿಂಚಿತ್ತು ಕೂಡ ಕಡಿಮೆ ಆಗಿಲ್ಲ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.